ಸಿಎಂ ಜನಸ್ಪಂದನ ಕಾರ್ಯಕ್ರಮಕ್ಕೆ ಸುಮಾರು 10,000 ಜನರು ಆಗಮಿಸುವ ನಿರೀಕ್ಷೆ ಇದೆ. ಹೀಗಾಗಿ ಇಲ್ಲಿ ಬರುವಂತಹ ಜನರಿಗೆ ಒಂದ್ ವೇಳೆ ಏನಾದ್ರೂ ಆರೋಗ್ಯದಲ್ಲಿ ಏರುಪೇರು ಆದ್ರೆ ಅವ್ರಿಗೆ ತಕ್ಷಣ ಚಿಕಿತ್ಸೆ ಕೊಡೋದಕ್ಕೆ ಈಗಾಗಲೇ ಆರೋಗ್ಯ ಇಲಾಖೆ ಒಂದು ಪ್ರತ್ಯೇಕವಾದಂತಹ ಕೌಂಟರ್ನ ತೆಗೆಯಲಾಗಿದೆ. ತಾವು ನೋಡಬಹುದು ಇಲ್ಲಿ ಏನು ಇನ್ ಕೇಸ್ ಯಾರಿಗಾದ್ರೂ ಎಮರ್ಜೆನ್ಸಿ ಅಥವಾ ವೈದ್ಯಕೀಯ ನೆರವು ಬೇಕಾದ್ರೆ ಅವ್ರಿಗೆ ಒಂದು ಚಿಕಿತ್ಸೆ ಕೊಡಲಿಕ್ಕೆ ಈಗಾಗಲೇ ನುರಿತ ಡಾಕ್ಟರ್ಗಳು ಸೇರಿದಂತೆ ಸಿಬ್ಬಂದಿಗಳು ಕೂಡ ಆರೋಗ್ಯ ಇಲಾಖೆ ನಿಯೋಜನೆ ಮಾಡಿರುವಂತದ್ದು. ಸುಮಾರು 50ಕ್ಕೂ ಹೆಚ್ಚು ಸಿಬ್ಬಂದಿಗಳು ಇಲ್ಲಿ ಒಂದು ಕೌಂಟರ್ನಲ್ಲಿ ಕಾರ್ಯನಿರ್ವಹಿಸುತ್ತಿರುವಂತದ್ದು. ಪ್ರಮುಖವಾಗಿ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಬಿಪಿ ಆಗಿರ್ಬೋದು, ಶುಗರ್ ಆಗಿರ್ಬೋದು, ಅದ್ರ ಜೊತೆಗೆ ತುರ್ತು ಸಂದರ್ಭಗಳು ಬಂದಾಗ ಅವ್ರಿಗೆ ಎಲ್ಲ ಚಿಕಿತ್ಸೆನ ಬಿಪಿಯನ್ನ ಚೆಕ್ ಮಾಡೋದಾಗಿರ್ಬೋದು, ಎಲ್ಲ ವೈದ್ಯಕೀಯ ವ್ಯವಸ್ಥೆಗಳನ್ನ ಇಲ್ಲಿ ಮಾಡ್ಕೊಂಡಿರುವಂತದ್ದು. ಇಲ್ಲಿ ಸಿಬ್ಬಂದಿಗಳು ಒಂದು ಏನು ಮೊದಲಿಗೆ ರಿಜಿಸ್ಟರ್ ಮಾಡಿಕೊಂಡು ಅವ್ರಿಗೆ ಯಾವ ಸಮಸ್ಯೆ ಇದೆ ಅದ್ರ ಬಗ್ಗೆ ಒಂದು ಮಾಹಿತಿಯನ್ನು ಸಂಗ್ರಹ ಮಾಡಿ ನಂತರ ಅವರಿಗೆ ಬೇಕಾದಂತಹ ವೈದ್ಯಕೀಯ ಅಂದ್ರೆ ಔಷಧಿಗಳನ್ನು ಕೂಡ ಕೊಡಲಿಕ್ಕೆ ಇಲ್ಲಿ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ನಡೆಸಿಕೊಂಡಿರುವಂತದ್ದು. ನುರಿತ ಡಾಕ್ಟರ್ಗಳು ಕೂಡ ಇಲ್ಲಿ ಇರುವಂತದ್ದು. ಹೀಗಾಗಿ ಆರೋಗ್ಯ ಇಲಾಖೆ ಕೂಡ ಈ ಒಂದು ಜನಸ್ಪಂದನ ಕಾರ್ಯಕ್ರಮದಲ್ಲಿ ಯಾವುದೇ ರೀತಿಯ ಒಂದು ಸಮಸ್ಯೆಗಳು ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಈ ಒಂದು ಮುಂಜಾಗ್ರತಾ ಕ್ರಮವಾಗಿ ಈ ಒಂದು ಕೌಂಟರ್ ಅನ್ನ ಮಾಡಿಕೊಂಡಿದೆ. ಜೊತೆಗೆ ಆರೋಗ್ಯ ಇಲಾಖೆಯ ಸಂಬಂಧಪಟ್ಟಂತೆ ಎಲ್ಲಾ ಅಧಿಕಾರಿಗಳು ಕೂಡ ಇಲ್ಲಿ ಸ್ಥಳದಲ್ಲೇ ಇರೋದ್ರಿಂದ ಯಾವುದೇ ರೀತಿಯ ಎಮರ್ಜೆನ್ಸಿ ಮೆಡಿಕಲ್ ಎಮರ್ಜೆನ್ಸಿ ಬಂದಾಗ ಅವರಿಗೆ ತುರ್ತು ಚಿಕಿತ್ಸೆ ಕೊಡೋದಕ್ಕೆ ಸರ್ಕಾರ ಕೂಡ ಎಲ್ಲ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಂಡಿರುವಂತದ್ದು. ಇನ್ನು ನಮ್ಮ ಜೊತೆ ಒಬ್ಬ ಒಂದು ವ್ಯಕ್ತಿ ತಮ್ಮ ಸಮಸ್ಯೆನ ಮುಖ್ಯಮಂತ್ರಿಗಳಿಗೆ ಗಮನಕ್ಕೆ ತರಲಿಕ್ಕೆ ಬಂದಿದ್ರು. ಅವರ ಸಮಸ್ಯೆ ಅಧಿಕಾರಿ ಮಟ್ಟದಲ್ಲೇ ಒಂದು ಬಗೆಹರಿದಿದೆ. ಅವರು ನಮ್ಮ ಜೊತೆ ಮಾತನಾಡಲಿಕ್ಕೆ ನಮ್ಮ ಜೊತೆ ಇದ್ದಾರೆ. ಬನ್ನಿ ಸರ್, ತಾವು ತಮ್ಮ ಸಮಸ್ಯೆ ಹಿಡ್ಕೊಂಡು ಈಗ ಬಂದಿದ್ರಿ, ತಮ್ಮ ಒಂದು ಸಮಸ್ಯೆ ಇತ್ಯರ್ಥ ಆಗಿದೆ ಅನ್ನೋ ಮಾಹಿತಿ ಸಿಕ್ಕಿರುವಂತದ್ದು. ಫಸ್ಟ್ ಆಫ್ ಆಲ್ ನಾನು ಧನ್ಯವಾದ ಸಿಎಂಗೆ ಕೊಡ್ತೀನಿ. ಇಂಥ ಕಾರ್ಯಕ್ರಮಗಳು ಅನೇಕ ಮಾಡಬೇಕಾಗಿ ಕೋರಿಯಲಾಗಿದೆ. ನಾನು ಸುಮಾರು 4 ವರ್ಷದಿಂದ ಓಡಾಡ್ತಿದ್ದೆ, ನನಗೇನು ಇದು ಸಿಕ್ಕಿರಲಿಲ್ಲ. ಆದರೆ ಇವತ್ತು ನನಗೆ ಒಂದು ಹೋಪ್ ಬಂದಿದೆ. ಏನಂದ್ರೆ ಕೆಲಸ ನಂದು ಹೋಗಿತ್ತು, ಆ ಕೆಲಸ ಸಿಕ್ಕಕ್ಕೆ ಅದಕ್ಕೋಸ್ಕರ ಬಂದಿದೆ ಸರ್. ಯಾವ ಕಾರಣಕ್ಕೆ ತಮ್ಮ ಕೆಲಸ ಹೋಗಿತ್ತು, ಏನಾಗಬೇಕಾಗಿತ್ತು, ಅಧಿಕಾರಿಗಳು ಇಷ್ಟು ದಿನ ವಿಳಂಬ ಆಗೋದಕ್ಕೆ ಏನ್ ಕಾರಣ ಆಗಿದೆ? ನನ್ ಕೋರ್ಟ್ ಆರ್ಡರ್ ಇತ್ತು, ಎಲ್ಲರಂದ್ರು ಇಲ್ಲ ಪೋಸ್ಟಿಂಗ್ ಇಲ್ಲ ಅಂತ ಇದ್ರು. ನಾನು ಇವಾಗ ಮುಖ್ಯಮಂತ್ರಿಗೆ ಒಂದು ಅರ್ಜಿ ಕೊಡಕ್ ಬಂದಿದ್ದೀನಿ. ಯಾವ್ದಾದ್ರು ಇಲಾಖೆಯಲ್ಲಿ ಒಂದು ಪೋಸ್ಟಿಂಗ್ ಕೊಡಕ್ಕಂತ ಬಂದಿದ್ದೀನಿ. ಸರ್ಕಾರಿ ಅಧಿಕಾರಿಯಾಗಿ ತಾವೇ ಇಲ್ಲಿ ಒಂದು ಮನವಿ ಕೊಡಕ್ ಬಂದಿದ್ದೀರಾ? ನಾನು ಸರ್ಕಾರಿ ಅಲ್ಲ, ನಾನು ಬೇರೆ ಕಡೆ ಕೆಲಸ ಮಾಡ್ತಾ ಇದ್ದೀನಿ. ECHS ಅಲ್ಲಿ ಕೆಲಸ ಮಾಡ್ತೀನಿ. ಇದು ಆರೋಗ್ಯ ಇಲಾಖೆ ಇದು, ಅದಕ್ಕೋಸ್ಕರ ಬಂದಿದೆ. ರಜೆ ಹಾಕ್ಬಿಟ್ಟು ಇವತ್ತು ಅದಕ್ಕೋಸ್ಕರ ಸಮಸ್ಯೆ ಬಗೆಹರಿತದೆ. ಕೊಟ್ಟಿದ್ದೀನಿ, ಅರ್ಜಿ ಕೊಟ್ಟವ್ರು, ಸಾಹೇಬ್ರು ಕೊಟ್ಟವ್ರು. ನೋಡೋದು ಮುಂದೆ ವೇಟ್ ಮಾಡ್ತಾ ಇದ್ದೀನಿ. ಇವಿಷ್ಟು ಇವರು ಮಾತಾಡಿರುವಂತದ್ದು. ಈಗಾಗಲೇ ಆರೋಗ್ಯ ಇಲಾಖೆ ಸಂಬಂಧಪಟ್ಟಂತೆ ಎಲ್ಲಾ ರೀತಿಯ ಒಂದು ತುರ್ತು ಚಿಕಿತ್ಸೆಗೆ ಬೇಕಾದಂತ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಂಡಿರುವಂತದ್ದು. ಜನರು ಮೊದಲಿಗೆ ತಮ್ಮ ಸಮಸ್ಯೆಯನ್ನ ಇತ್ಯರ್ಥ ಆಗಿದೆ ಅನ್ನೋದು ಕೂಡ ಅವರಿಗೆ ಬಹಳ ಸಂತಸ ತಂದಿರುವಂತದ್ದು. ಕ್ಯಾಮರಾ ಪರ್ಸನ್ ಜಯಸೂರ್ಯ ಜೊತೆ ಜಿ ಮಂಜುನಾಥ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.